ನಮಸ್ಕಾರ, ವೆಲ್ಕಮ್ ಟು ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರ್ಯಾಂಡಮ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಅಂತಂದರೆ ನಂಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ. ಸೊ ಕಿರಣ್ನ ಕೇಳೋಣ ಏನಾದರೂ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಏನಂತಾರೆ ಅಂತ ಬನ್ನಿ ಹೋಗೋಣ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಕಿರಣ್ಗೆ ಕೇಳಿದೆ ಏನಾದರೂ ಮಾಡಿಕೊಡಿ, ತಿನ್ಬೇಕನ್ನಿಸ್ತಿದೆ ಅಂತ, ಹೊಟ್ಟೆ ಹಸಿತಿದೆ ಅಂತ. ಅದಕ್ಕೆ ಕಿರಣ್ ಓಕೆ ಅಂತ ಹೇಳಿದ್ದಾರೆ. ಬಟ್ ಏನು ಮಾಡ್ತಾರೆ ಏನು ಅಂತ ಅವ್ರಿಗೂ ಐಡಿಯಾ ಇಲ್ಲ. ಸೊ ಕೇಳೋಣ ಏನು ಮಾಡಿ. ಎಕ್ಸ್ಕ್ಯೂಸ್ ಮೀ, ಏನಾದ್ರು ಮಾಡ್ಕೊಡ್ತೀನಿ ಅಂದ್ರಲ್ಲ, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತೀರಾ ಅಂತ ಹೇಳಿ. ಏನು ಬೇಕು ಅಂತೇಳಿ ಅಡುಗೆ ಮಾಡ್ಬೋದು. ನನಗೋಸ್ಕರ ಏನು ಮಾಡ್ಕೊಡ್ತೀರಾ? ನೋಡ್ಬೇಕು ಏನಿದೆ ಅಂತ. ಇಂಗ್ರೀಡಿಯೆಂಟ್ಸ್ ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ. ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ. ಹಾಗಾದರೆ ಇವಾಗ ಬಿಸಿ ಬಿಸಿ ನಾಟಿ ಸ್ಟೈಲ್ ವೆಜ್ ಬಿರಿಯಾನಿನ ತಿನ್ಬೋದು. ನನಗಂತೂ ಕಿರಣ್ ಮಾಡೋ ವೆಜ್ ಬಿರಿಯಾನಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲೂ ಇವತ್ತು ಪನ್ನೀರೆಲ್ಲ ಹಾಕಿ ಮಾಡ್ತಾ ಇದ್ದಾರಂತೆ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ರೆಸಿಪಿನ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ಬನ್ನಿ ಹೋಗೋಣ. ಸೊ ಗೈಸ್, ನಾನು ಕೇಳಿದ ತಡ ಆಲ್ರೆಡಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಂ, ಸ್ಟಾರ್ಟ್ ಮಾಡಿದ್ರಾ? ನಾನು ಹೆಲ್ಪ್ ಮಾಡಬೇಕಾ? ಅಲ್ಲ, ನಂಗೆ ಹುಷಾರಿಲ್ವಲ್ಲ, ನೀವೇ ಏನಾದರೂ ಮಾಡಿಕೊಡ್ತೀರೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ನನ್ನನ್ನು ಕರಿತವ್ರಿ, ಬಾ ಬಾ ಬಾಪಾ ಅಂತ. ನಾನು ಮಾಡಿದ್ರೆ 1-2 ಅವರ್. ಸೊ ಗೈಸ್, ಇವಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ. ತರಕಾರಿ ಎಲ್ಲ ತರಿಸಿಟ್ಟಿದ್ದೆ. ಸೊ ಬೀನ್ಸ್, ಕ್ಯಾರೆಟ್ ಎಲ್ಲ ಇದೆ. ಸೊಪ್ಪು ಗಿಪ್ಪು ಮತ್ತು ಆನಿಯನ್, ಬೆಳ್ಳುಳ್ಳಿ ಎಲ್ಲ ರೆಡಿ ಇದೆ. ಸೊ ಇವಾಗ ಜಸ್ಟ್ ಎಲ್ಲ ಕಚ 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 ಅಂತ ಕಟ್ ಮಾಡಿ ನೀಟಾಗಿ ಎಲ್ಲ ವಾಶ್ ಮಾಡಿ ಇವ್ರ ಕೈಗೆ ಕೊಡೋದಷ್ಟೇ. ಇನ್ನು ಉಳಿದಿದ್ದೆಲ್ಲ ನಿಮ್ಮದೇ ಕೆಲಸ. ಓಕೆನಾ? ಸೊ ಗೈಸ್, ರೆಸಿಪಿನ ಹೆಂಗೆ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ತರಕಾರಿ ಎಲ್ಲ ಫಸ್ಟ್ ಕಟ್ ಮಾಡ್ಕೊತೀವಿ. ಅಲ್ಲಿವರೆಗೂ ನೀವು ರೆಡಿ ಮಾಡ್ಕೊಳ್ಳಿ. ಅಡುಗೆ ಮಾಡೋಕ್ಕೆ ಬಂದರೆ ಈ ಅಡುಗೆ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ ಒಂದೇ ಒಂದ್ಸಲಿ ನೋಡ್ಕೊಬನ್ನಿ. ಹಾಂ, ಏನಿದು ಅಡುಗೆ ಮನೆ ನಾನು ಹಿಂಗೆ ಇಟ್ಕೊಂಡಿರ್ತೀನ? ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರೆಡಿ ಆಯ್ತಾ? ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತೀವಿ ನಾವು. ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಸದ್ಯ. ಇದರಲ್ಲಿ ನೀವೇ ಹೇಳಿ ಎಷ್ಟು ತೊಗೋಬೇಕು ಅಂತ. ಮುಕ್ಕಾಲು ಕಟ್ಟು ಕೊತ್ತಂಬರಿ, 1/4 ಕಟ್ಟು ಪುದೀನ, ಒಂದು 14-15 ಖಾರ ಮೆಣಸಿನಕಾಯಿ. ಆಯಿಲಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ. ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ, ಸೊಪ್ಪು ಮಸಿ ಕಮ್ಮಿ ಆಗುತ್ತಲ್ಲ, ಹಂಗೆ ರುಬ್ಬಿದ್ರೆ ಕಲರ್ ಕಮ್ಮಿ ಬರುತ್ತಲ್ಲ. ಈ ಥರ ಫ್ರೈ ಮಾಡಿದ್ರೆ ಕಲರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ನೀಟಾಗಿ ಫ್ರೈ ಮಾಡಿದ್ರೆ ಆಯಿತು. ಒಂದು 2 ಮಿನಿಟ್ಸ್ ಅಲ್ವಾ ಡಮ್ಮು? ಒಂದು 2 ಮಿನಿಟ್ಸ್ನ ನೀಟಾಗಿ ಅದನ್ನು ಫ್ರೈ ಮಾಡಿದ್ರೆ ಈ ಥರ ಆಗುತ್ತೆ. ನೆಕ್ಸ್ಟು ಅಷ್ಟೇ, ಇದನ್ನು ಜಸ್ಟ್ ಇದನ್ನು ರುಬ್ಕೊಳ್ಳೋದಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ರುಬ್ಬೋದು. ಪುದೀನ ಮೆಣಸಿನ್ಕಾಯಿ ಅಷ್ಟೇ ರುಬ್ಕೊಳ್ಳೋದು. ಅದನ್ನು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ 3 ಫ್ರೈ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಕೊಬ್ಬರಿ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ತೀವಿ. ತುಪ್ಪ ಬಂದು ಟೇಸ್ಟ್ಗೆ ಅಲ್ವಾ?
ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಡಾಲ್ಡಾ ಯೂಸ್ ಮಾಡ್ತಾರಲ್ಲ. ಮದುವೆ ಮನೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ಡಾಲ್ಡಾನ ಯೂಸ್ ಮಾಡ್ತಾರೆ ಅದು ಜಿಡ್ಡು ಬಿಡೋಕ್ಕೆ ಅಂತ ಹೇಳ್ಬಿಟ್ಟು, ಮತ್ತು ಟೇಸ್ಟ್ ಬರುತ್ತೆ ಅಂತ ಅದರಲ್ಲಿ. ಸೊ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ, ಹೆಲ್ದಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಪ್ಪನ ಯೂಸ್ ಮಾಡ್ತೀವಿ. ಅಷ್ಟು ಮಸಾಲ ಐಟಮ್ಸ್ ನೋಡಿ ಏನೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೋವಂಥ ಐಟಮ್ಸೇ. ಇಷ್ಟನ್ನು ಇವಾಗ ಮಸಾಲ ಐಟಮ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಮಸಾಲ ಐಟಮ್ಸು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಾದಮೇಲೆ ಜೀರಿಗೆ, ಆಮೇಲೆ ಇದು ಘಮ ಘಮ ಅಂತ ಅನ್ನೋಕ್ಕೆ ಏನು ಹೇಳ್ತಾರೆ ಇದಕ್ಕೆ, ಓಂಕಾಳು ಅಲ್ವಾ, ಹಿಂದೆನೇ ಈರುಳ್ಳಿ ಹಾಕ್ಬೋದು. ಮತ್ತು ಈರುಳ್ಳಿ ಆಯಿತು. ಇಷ್ಟು ಫ್ರೈ ಆದ್ಮೇಲೆ ಟೊಮೊಟೊ ಹಾಕೊಳ್ಳೋದು. ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ವಾ. ಕಪ್ಪಾಗಬೇಕು. ಎಷ್ಟು ಕಾಲು ಎಳಿತಾರೆ ಅಂದರೆ ಗೈಸ್, ಮದುವೆ ಹೊಸರಲ್ಲಿ ಮಾತೇ ಆಡ್ತಿರಲಿಲ್ಲ, ಹ್ಞೂ ಅನ್ನೋರಷ್ಟೇ. ಇವಾಗ ನನಗೆ ಎಷ್ಟು ಕಾಲು ಎಳಿತಾರೆ ಅಂತಂದರೆ ನಾನು ಪ್ರತಿ ಮಾತಿಗೂ ಕೌಂಟ್ರ್ ಕೊಡ್ತಾನೆ ಇರ್ತಾರೆ. ಎಲ್ಲ ಅಂದ್ಕೊಂಡಿರ್ತಾರೆ ಕಿರಣ್ ಫುಲ್ ಸೈಲೆಂಟು ಅಂತ, ಬಟ್ ಕ್ಯಾಮ್ರಾ ಮುಂದೆ ಏನೋ ತೋರಿಸ್ಕೊಳ್ಳಲ್ಲ. ಕ್ಯಾಮ್ರಾ ಹಿಂದೆ ಇವ್ರದ್ದು ಏನಿದ್ರು ಅಲ್ವಾ. ನೋಡಿ ನೋಡಿ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಇನ್ಯಾರಿಗೆ ಹಿಡೀಲಿ ಕಾಲು, ರೋಡಲ್ಲಿ ಯಾರಿಗಾರು ಹಿಡಿಯೋಕ್ಕಾಗುತ್ತಾ ಅಂತೆ. ಆನಿಯನ್ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡಬೇಕು. ಅದೇ ಹಂಗೆ ಹುರಿತಾ ಇದ್ದೀರಾ? ದೊಡ್ಡ ದೊಡ್ಡದಾಗಿ ಹಾಕಿದ್ರೆ ಎತ್ತಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹಿಂಗೆ ಮುರಿದ್ಬಿಟ್ಟು ಹಾಕ್ತಿದಾರಲ್ವಾ, ಅವಾಗ ಸುಮ್ಮನೆ ಎಲ್ಲ ತಿಂತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇವಾಗ ಕರ್ಬೇವಿನ ಸೊಪ್ಪನ್ನ ಎಲ್ಲ ಒಗ್ಗರಣೆಗೆ ಹಾಕ್ತಾರಲ್ವಾ, ನೀವು ಯಾಕೆ ಇವಾಗ ಹಾಕಿದ್ರಿ? ನಾನು ಅನ್ಕೊಂಡೆ ಏನೋ ಟೆಕ್ನಿಕ್ ಅಂದರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಏನೋ ಹೇಳ್ತಾರೆ ಅಂತ, ನೋಡಿದ್ರೆ ಮರ್ತಾಯ್ತು ಅಂತ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದೆಯಲ್ಲ, ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಓಕೆ, ಈ ಥರ ಫ್ರೈ ಆಗಿರ್ಬೇಕು ಪೂರ್ತಿ. ಟೊಮೊಟೊ ಆಯಿಲ್ ಬಿಟ್ಟಿರ್ಬೇಕು. ಈಗ ಕಸ್ತೂರಿ ಮೇಥಿ ಹಾಕ್ಕೊಬೇಕು. ನಿಮ್ಮ ಕೈ ಅಡ್ಡ ಆಗುತ್ತೆ, ಅರ್ಧ kg ಕೈ. ಇವಾಗ ಕಸ್ತೂರಿ ಮೇಥಿ ಎಲ್ಲ ಕೊನೆಗೆ ಹಾಕ್ತಾರೆ, ಕೊನೆಗೆ ಬೇಕಾದ್ರೆ ಹಾಕ್ಬೋದು, ಈಗ ಬೇಕಾದ್ರೆ ಹಾಕ್ಬೋದು. ಮನೇಲಿ ಇರುವಂತಹ ಎಲ್ಲ ವೆಜಿಟೇಬಲ್ಸ್ನ ನೀವು ಹಾಕ್ಬೋದು. ಅದು ಸೊ ಗೈಸ್, ನಾವು ಬಟಾಣಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಪನ್ನೀರ್ ಇಷ್ಟು ಹಾಕ್ತಾ ಇದ್ದೀವಿ. ಸೊ ಇವಾಗ ಬರೀ ತರಕಾರಿ ಅಷ್ಟೇ ಹಾಕಿರೋದು. ಸೊ ಏನೇನು ತರಕಾರಿ ನಿಮಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ ನಿಮ್ಮ ಸ್ಟೈಲಲ್ಲಿ ಹೇಳಿ, ನಿಮ್ಮ ಸ್ಟೈಲಲ್ಲಿ ಹೇಳಿ. ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ. ಕ್ಯಾಮ್ರಾ ನೋಡಬೇಕು. ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ. ಬಿರಿಯಾನಿ ಬಿರಿಯಾನಿ. ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಬೇಕು. ಒಂದು ಸ್ಮೈಲ್ ಕೊಡಿ ನೋಡೋಣ, ಖುಷಿ ಆಗುತ್ತೆ ನನಗೆ. ನಂಗೆ ಒಂದೇ ಒಂದ್ಸಲಿ ಖುಷಿ ಕೊಟ್ಟಲ್ವಾ. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕಾ? ಆಯಿಲಲ್ಲಿ ಒಗ್ಗರಣೆಲಿ ನೀಟಾಗಿ ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಮನೇಲೇ ಮಾಡ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂಗಡಿಲಿ ತಂದು ಮಾಡಿದ್ರೆ ಇಷ್ಟು ಟೇಸ್ಟು ಬರಲ್ಲ, ಫ್ಲೇವರು ಇರಲ್ಲ. ಇದು ಎಷ್ಟು ಘಮ ಘಮ ಅಂತದೆ ಅಂತಂದರೆ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ. ಅಷ್ಟು ಘಮ ಘಮ ಅನ್ನತ್ತಲ್ವ ಡುಮ್ಮು. ಇದನ್ನು ಒಗ್ಗರಣೆ ಹಾಕ್ಬಾರ್ದು, ಒಗ್ಗರಣೆ ಹಾಕ್ತಾರೆ ತುಂಬ ಇಟ್ಕೊಂಡ್ಬಿಡುತ್ತಲ್ಲ. ಹಾಂ, ತರಕಾರಿ ಸ್ವಲ್ಪ ಫ್ರೈ ಆಮೇಲೆ ಹಾಕಿದ್ರೆ ಈಗ ಘಮ ಬರುತ್ತಿಲ್ಲ, ಇದು ತಕ್ಕಷ್ಟು ಘಮ ಬರುತ್ತಿಲ್ಲ. ಓಕೆ, ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ ನೋಡಿ, ಮತ್ತೆ ಘಮ ಘಮ ಅಂತದೆ. ನಿಜವಾಗ್ಲೂ ನಾನು ಈ ಘಮಕ್ಕೋಸ್ಕರನೇ ಅರ್ಧ ತಿನ್ನಬೇಕು ಅಂತ ಅನಿಸುತ್ತೆ ನನಗೆ. ಯಾರಾದರೂ ಟ್ರೈ ಮಾಡಿಲ್ಲ ಇದುವರೆಗೂ ಅಂತಂದರೆ ಈ ರೆಸಿಪಿನ ನೋಡಿ ಮಿಸ್ ಮಾಡ್ದೇ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲೂ ಕಿರಣ್ ಮಾಡೋ ಪಲಾವ್ ಅಂದರೆ ಅವ್ರನ್ನ ಕೇಳ್ತಾನೆ ಇರ್ತೀನಿ, ಪಲಾವ್ ಮಾಡಿಕೊಡಿ ಪ್ಲೀಸ್ 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 ಅಂತ. ನಾನೇನು ಮಾಡ್ತೀನಿ ಅಂತಂದರೆ ಪಲಾವ್ ಮಾಡಿಸ್ಕೊಂಡಾಗೆಲ್ಲ ಎಕ್ಸ್ಟ್ರಾ ಒಂದು ಹೊತ್ತಿಗೆ ಆಗಂಗೆ ಎಕ್ಸ್ಟ್ರಾ ಮಾಡಿಸ್ಕೊಂಡ್ಬಿಡ್ತೀನಿ. ಅಂದರೆ ಇವಾಗ ಬೆಳಗ್ಗೆ ಮಾಡ್ತಿದ್ದಾರೆ ಅಂದರೆ ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡ್ಕೊಂಡ್ಬಿಡ್ತೀನಿ. 3 ಹೊತ್ತು ಪಲಾವ್ ತಿನ್ನೋದೇ ನಾನು. ಎಲ್ಲ ನೋಡಿ ಸಕ್ಕತ್ತಾಗಿ ಬಂದಿದ್ದಲ್ಲ ಕಲರು.
ಸೊ ಈ ಒಂದು ಪೇಸ್ಟ್ನ ಇವಾಗ ಹಾಕ್ತಾ ಇದ್ದಾರೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಈ ಒಂದು ಪೇಸ್ಟ್ನ ಹಾಕಬೇಕು. ಪೇಸ್ಟ್ನ ಯೂಸ್ ಮಾಡಿದ್ಮೇಲೆ ಕಲರ್ ನೋಡಿ ಏನು ಸಕ್ಕದಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿದ್ದಾರೆ. ಯಾವ ಥರ ಅಂತಂದರೆ, ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತಿರಲ್ವ ಅದರಲ್ಲಿ 1 ಲೋಟನ ನೀರು ಯೂಸ್ ಮಾಡಿದ್ದಾರೆ ಇವಾಗ ಅಲ್ವಾ. ಸೊ ಇವಾಗ ಪನ್ನೀರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಫ್ಲೇವರ್ ಅಂದರೆ ಏನು ಮಸಾಲೆ ಹಾಕಿದಾರಲ್ವ ಇವಾಗ ಅದೆಲ್ಲ ನೀಟಾಗಿ ಇದಕ್ಕೆ ಅಬ್ಸರ್ವ್ ಆಗಲಿ ಅಂತ ಅಲ್ವಾ. ನೀರು ಹಾಕಿದಾಗ ಹಿಂಗೆ ಕಚಪಚ ಕಚಪಚ ಅಂತ ಮಿಕ್ಸ್ ಮಾಡಬಾರ್ದು. ಮೇನ್ ಮಿಕ್ಸ್ ಮಾಡಿದ್ರೆ ಆ ಪೀಸಸ್ ಏನು ಕಟ್ ಮಾಡಿರ್ತೀವಿ ಅದೆಲ್ಲ ಪುಡಿ ಪುಡಿ ಆಗುತ್ತೆ ಅಲ್ವಾ. ಎಷ್ಟು ಬೇಕೋ ಅಷ್ಟು ಸಾಲ್ಟ್. ನಾನು ಅಳತೆಲ್ಲ ಹಾಕ್ತೀನಿ, ಅವ್ರು ಉಪ್ಪು ರುಚಿಗೆ ತಕ್ಕಂತೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಆ್ಯಂಡ್ ಇವಾಗ ಅಕ್ಕಿ ತೊಳೆಯುವ ಸಮಯ ನಮ್ಮದು. ಅಳತೆಗೆ ತಕ್ಕಂತೆ ನೀರನ್ನು ಹಾಕಿ ಇವಾಗ ಇದ್ರ ರುಚಿನ ಹೆಚ್ಚು ಮಾಡಬೇಕು ಅಂತಂದ್ರೆ ನಿಮ್ಮ ಗಂಡಂದಿರು ಏನಾದರೂ ಮಾಡ್ತಾ ಇದ್ರೆ ಹೆಂಡತಿಗೆ ಸ್ವಲ್ಪ ಹಿಂಗೆ ಕೈಯಾಡಕ್ಕೆ ಹೇಳಿ, ಅವಾಗ ರುಚಿ ಬರುತ್ತೆ. ನಾನು ಕೈ ಆಡೋದಕ್ಕೆ ರುಚಿ ಬಂದಿರೋದು. ನಾನು ಕೈ ಆಡಿದ್ರೇನೆ ಅದು ರುಚಿ ಬರೋದು, ಇಲ್ಲಾಂದ್ರೆ ಬರಲ್ಲ. ಬಿಕಾಸ್ ಯಾಕಂದ್ರೆ ನಾನು ಟೇಸ್ಟ್ ನೋಡಲಿಲ್ಲ ಅಂತಂದ್ರೆ ಇದಕ್ಕೆ ಟೇಸ್ಟ್ ಬರಬೇಕು ಅಂದರೆ ಲಾಸ್ಟಲ್ಲಿ ನಮ್ಮ ಕಿರಣ್ ಸೀಕ್ರೆಟ್ ರೆಸಿಪಿ ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ರಸ ಹಾಕಿ ಓ ಜೋಕು ಜೋಕು ಕಾಮಿಡಿ ನಗಾಡ್ರಿ ಎಲ್ಲ. ಈ ಹಾ ಹಾ ಹಾ. ಇವಾಗ ಲೆಮನ್ ಜ್ಯೂಸ್ ಹಾಕಿ ಇದು ಕುದಿ ಬಂದ ತಕ್ಷಣ ಇನ್ನೊಂದ್ಸಲಿ ಟೇಸ್ಟ್ನ ಮಾಡಿ ಅಕ್ಕಿ ಹಾಕಿ ವಿಷಲ್ ಹಾಕಿಸ್ಬಿಟ್ರೆ ಪಲಾವ್ ರೆಡಿ. ಜಾಸ್ತಿ ಕುದಿಸೋದೇನು ಬೇಡ, ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಎಲ್ಲ ಫ್ರೈ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಕುದಿಸೋದೇನು ಬೇಡ. ಜಸ್ಟ್ ಅದೊಂದು ಕುದಿ ಬಂದ ತಕ್ಷಣ ಟೇಸ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಅದು ನೋಡಿದ ತಕ್ಷಣ ಅಕ್ಕಿ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬಿಟ್ರೆ ಮುಗೀತು. ಕರೆಕ್ಟಾಗಿದೆಯಾ? ಇವಾಗ ಅಕ್ಕಿ ರೈಸು ಉಡಿ ಬರೋ ಅಂಥದ್ದು. ಉಡಿ ಬರೋದು ಅಂದರೆ ಹುಡುಗುಡಿ ಬರುತ್ತಲ್ಲ ಅನ್ನ, ಆ ಥರ ರೈಸ್ ಕಡೋದು ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಸ್ವಲ್ಪ ಅಳತೆ ಕರೆಕ್ಟಾಗಿ ಗೊತ್ತಾದರೆ ಪರವಾಗಿಲ್ಲ. ಕೆಲ ಮುದ್ದೆ ಥರ ಆಗ್ಬಿಡ್ತವೆ, ಆಮೇಲೆ ರುಚಿ ಚೆನ್ನಾಗಲ್ಲ ತಿನ್ನೋಕ್ಕೆ. ಮತ್ತು ಇನ್ನೊಂದು ಏನಂದರೆ ಮೆತ್ತಗೆ ಅಂದರೆ ಸ್ವಲ್ಪ ಏಜ್ ಆದವರಿಗೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ. ಬಟ್ ಆದರೆ ಆ್ಯಕ್ಚುಯಲ್ ಟೇಸ್ಟು ಅದು ಹುಡಿ ಹುಡಿ ಆಗಿದ್ರೇ ಚಂದ ಪಲಾವು. ಇವಾಗ ಅಕ್ಕಿ ಎಲ್ಲ ಈ ಸ್ಟಿಕ್ಕಿ ರೈಸು ರಾಜ್ಮುಡಿ ಅದೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಬೇಗ. ಮತ್ತು ಹೊಸಕ್ಕಿ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಸ್ವಲ್ಪ ಸೋನಾ ಮಸೂರಿ ಥರ ಉದ್ದ ಅಕ್ಕಿ ಇರುತ್ತಲ್ಲ ಅಲ್ಲಿ ನೋಡುಮು, ಇದು GTS ಬುಲೆಟ್ ರೈಸು. ಬಾಸ್ಮತಿ ರೈಸು ಹಾಕೋಬೋದು. ನಾವು ಯೂಸ್ ಮಾಡ್ತಾ ಇರೋದು GTS ಬುಲೆಟ್ ರೈಸು. ಬಾಸುಮತಿನೂ ಹಾಕೊಬೋದು, ಆದರೆ ನೀರು ಅಳತೆ ಕರೆಕ್ಟಾಗಿ ಹಾಕಿದ್ರೆ ಅದೇನು ಮೆತ್ತಗಾಗಲ್ಲ, ಚೆನ್ನಾಗಿ ಬರುತ್ತೆ. ಬಾಸ್ಮತಿ ರೈಸ್ ಇಷ್ಟು ರುಚಿ ಹಿಡಿಯಲ್ಲ. ಹಾಂ, ಅಂದರೆ ಉದ್ದ ಅಕ್ಕಿ ಎಲ್ಲ ಬರುತ್ತಲ್ಲ, ನಾನು ನೋಡಿದ್ದೀನಿ. ಬಟ್ ಅಷ್ಟು ರುಚಿ ಬರಲ್ಲ ಅದು. ರಾಜ್ಮುಡಿ ತುಂಬ ರುಚಿ ಬರುತ್ತೆ, ಬಟ್ ಆದರೆ ಅದು ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ರೈಸು. ನಮ್ಮನೇಲಿ ಅದೇ ಬೆಳೆಯೋದಲ್ವ, ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಐತೆ ಅಲ್ವಾ ಡೊಮು. ಅದು ತಂದಿಟ್ಕೊಂಡಿದ್ದೀವಿ ನಾವು. ರೈಸ್ ಅದೆಲ್ಲ ಅದರಲ್ಲೇ ಮಾಡ್ಕೊಳ್ಳೋದು. ಈ ಥರ ಚಿತ್ರಾನ್ನ, ಪಲಾವ್, ಪುಳಿಯೋಗರೆ ಎಲ್ಲ GTS ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದರಲ್ಲೂ ಕೂಡ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಾಯಿತು ನೋಡಿ, ಕುದಿತಾನೂ ಇದೆ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ಸಿದ್ರೆ ಮುಗೀತು ನೋಡಿ. ಪನ್ನೀರ್ ಒಂದು ಸ್ವಲ್ಪನೂ ಪುಡಿ ಆಗಿಲ್ಲ. ಹಾಂ, ಹಾಕಿ ಕ್ಯಾಪ್ ಹಾಕಿ, ಹೊಟ್ಟೆ ಹಸಿತೈತೆ ನೋಡಿ ಗೈಸ್ ಎಷ್ಟು ಸ್ವೆಟ್ ಆಗಿದ್ದಾರೆ ಅಂತ. ಪಲಾವ್ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು ಅಂದ್ರೂ ಸ್ವೆಟ್ ಆಗ್ತಾರೆ ಅವರು. ಯಾಕೆ ಅಂತ ಗೊತ್ತಿಲ್ಲ. ಏನಕ್ಕೆ ತುಂಬ ಈ ಕಡೆಗೆ ತಿರುಗಿ ಒಂದ್ಸಲಿ, ಒಂದ್ಸಲ ಹಂಗೆ ಇರಿ ಒಂದು ನಿಮಿಷ ಗೈಸ್. ನೋಡಿ ಇಲ್ಲಿ ಸ್ವೆಟ್ ಆಗಿರೋದು, ಎಷ್ಟು ಸ್ವೆಟ್ ಆಗಿದ್ದಾರೆ. ಬಿಸಿ ಊಟ ಅಂದ್ರೂ ಆಗಲ್ಲ ಅವ್ರಿಗೆ. ಬಿಸಿ ಊಟ ಮಾಡಿದ್ರೆ ಸ್ವಲ್ಪ ಫುಲ್ ಬೆವತಾಗ್ತಾರೆ. ಅದು ಮಾತಾಡ್ಬೇಕಾದ್ರೆ ಸೌಂಡ್ ಮಾಡ್ತೀಯಲ್ಲವಾ, ಹೊಟ್ಟೆ ಕಿಚ್ಚು ನನಗೆ. ನನಗೇನಕ್ಕೆ ತಲೆಗ
ಘಮ ತಗೊಳ್ಳಿ ಎಲ್ಲ. ಬರಂಗಿದ್ರೆ ಊಟ ಕಳಿಸಿ ಅನ್ನೋರು. ಅಲ್ಲ ಹಂಗಿರ್ಬೇಕಿತ್ತಲ್ಲ, ಘಮ ತಗೊಳ್ಳೋ ಥರ ಇರಬೇಕಿತ್ತು ಮೊಬೈಲಲ್ಲಿ. ಸೊ ಗೈಸ್ ನೋಡೋದೇ ಟೆಂಪ್ಟ್ ಆಗ್ತದೆ. ಬಾಯಲ್ಲಿ ನೀರು ಬರ್ಸ್ಕೊಬಿಡಿ ಯಾರೂ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸೊ ಗೈಸ್ ಇವಾಗ ರೆಡಿ ಆಗಿದೆ, ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡ್ತೀನಿ, ಹಾನೆಸ್ಟ್ ರಿವ್ಯೂ. ಆ್ಯಕ್ಚುಲಿ ಫಸ್ಟಿಗೆ ತಿಂದಿದ ತಕ್ಷಣ ಹೆಂಗೆ ಗೊತ್ತಾ, ತುಪ್ಪ ಹಾಕಿದ್ದೀರಲ್ಲ ಅದು ಗೊತ್ತಾಗ್ತದೆ ಬಾಯಿಗೆ. ಆ್ಯಂಡ್ ಬಟಾಣಿ, ಆಲೂಗಡ್ಡೆ ಹಾಕಿದ್ರೆ ಆ್ಯಕ್ಚುಲಿ ಅದು ನನಗೆ ಐಡಿಯಾ ಗೊತ್ತಿರಲಿಲ್ಲ, ಕಿರಣೇ ಹೇಳ್ಕೊಟ್ಟಿದ್ದು. ಆಲೂಗಡ್ಡೆ ಹಾಕಿದ್ರೇ ಆ ಪಲಾವ್ ಟೇಸ್ಟ್ ಬರುತ್ತೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ, ಇಷ್ಟ ಆಯಿತು. ನಾನು ನೋಡಿ ವಿಡಿಯೋ ಮಾಡ್ತಾಯಿದ್ರೆ ಗ್ಯಾಪಲ್ಲಿ ನೋಡಿ ಇಲ್ಲಿ ಗುಳು 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 ಅಂತ ತಿಂತಿದ್ದಾರೆ. ಆ್ಯಕ್ಚುಲಿ ಇಬ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಇದು ಮಾಡೋಕ್ಕೆ ಆಲ್ಮೋಸ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು, ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಬೋದು. ಬಟ್ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು, ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋದು ಎಲ್ಲ ಇವತ್ತೇ ಆಯ್ತಲ್ಲ, ಸೊ ಹಾಗಾಗಿ ಲೇಟ್ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಬೇಕು, ಏನಂತಂದರೆ ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ಯಾವಾಗಲೂ ತಿನ್ನೋದು. ಅದಕ್ಕೆ ಯಾರೋ ಒಬ್ಬರು ನಾನು ಯಾವುದೋ ಒಂದು ವೀಡಿಯೋ ಹಾಕಿದಾಗ ಕಮೆಂಟ್ ಹಾಕಿದ್ರು, ತಟ್ಟೆಗೇನು ಬರ ಬಂದಿದೆಯಾ ಅಂತ ಒಂದೇ ತಟ್ಟೆಯಲ್ಲಿ ತಿಂತೀರಾ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದೇ ತಟ್ಟೆಯಲ್ಲಿ ತಿನ್ನೋದು ತಟ್ಟೆ ಇಲ್ಲ ಅಂತ ಅಲ್ಲ, ತಟ್ಟೆಗೆ ಏನು ಬರ ಬಂದಿದೆ ಅಂತಲ್ಲ, ಪ್ರೀತಿಯಿಂದ ನಾವು ಮದುವೆ ಆದ ಹೊಸರಲ್ಲಿ ಹೆಂಗೆ ತಿಂತಿದ್ವಿ ಅದೇ ಪ್ರೀತಿ ಇವಾಗಲೂ ಇದೆ, ಹಾಗೆ ತಿಂತೀವಿ. ಸೊ ಅದಕ್ಕೆ ಏನೇನೋ ಬೇಜಾರಾಗೋ ಥರ ಕಮೆಂಟ್ ಹಾಕಿದ್ರು. ಆವಾಗ ನಾನು ಸಿಕ್ಕಾಪಟ್ಟೆ ಬೇಜಾರಾಗಿ ಒಂದು ಸ್ವಲ್ಪ ದಿನ ವೀಡಿಯೋನೇ ಹಾಕೋದು ಬಿಟ್ಬಿಟ್ಟಿದ್ದೆ. ಆಮೇಲೆ ಕಿರಣ್ ಅಂದರೆ ಏನಾಗಲ್ಲ, ಅಂಥವರೆಲ್ಲ ಕಾಮನ್ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ನೀವೇನಂತೀರ ಅದಕ್ಕೆ? ಆದರೂ ನಿಮಗೆ ಬೇಜಾರಾಗಲಿಲ್ವಾ ಅವತ್ತು? ಬೇಜಾರಾಗುತ್ತೆ, ಏನು ಮಾಡೋದು, ಸೋಷಿಯಲ್ ಮೀಡಿಯಾ ಗುಡಿ ಆಗ್ತಾ ಇದ್ಮೇಲೆ ಎಲ್ಲ ಇರುತ್ತೆ. ಅದಕ್ಕೆ ಹಂಗೆ ಅಂದ್ಕೊಂಡು ಸುಮ್ಮನಾದ್ವಿ. ಬಟ್ ನೀವಂತ ಆನ್ಸರ್ ಮಾಡಲೇಬೇಕು. ಅದಕ್ಕೆ ಪ್ರೀತಿ ಅಂತಾರ ಅಥವಾ ತಟ್ಟೆಗೆ ಬರ ಇಲ್ದಲೇ ತಿಂತಿದ್ದೀವಿ ಅಂತ ಅಂತಾರೆ, ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ನಮ್ಮಿಬ್ಬರು ಕಪಲ್ಸ್ ವಿಡಿಯೋನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಇನ್ನು ಕೆಲವ್ರಿಗೆ ಇಷ್ಟ ಆಗಲ್ಲ, ಬೋರ್ ಆಗುತ್ತೆ ಅನಿಸುತ್ತೆ. ಬಟ್ ನಮಗೆ ಹೆಂಗೆ ಅನಿಸುತ್ತೆ ನಾವು ಅದೇ ಥರ ವೀಡಿಯೋ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ಫಾಲೋ ಮಾಡಿ. ಆ್ಯಂಡ್ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಾದಮೇಲೆ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನನ್ನ ರೆಸಿಪಿ ಸೀಕ್ರೆಟ್ ರೆಸಿಪಿ. ಸರಿ ಬಾಯ್ ಮಾಡಿ ಹೋಗಲಿ. ಬಾಯ್ ಬಾಯ್, ಗುಡ್ ನೈಟ್.